ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ 10,000 ಜನ ಸಬ್ಸ್ಕ್ರೈಬರ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತದ್ದು ನೀವು ನೋಡ್ತಾ ಇದ್ದೀರಾ. ಯೂಟ್ಯೂಬ್ ಇಂದ ನನಗೆ ನೋಟಿಫಿಕೇಶನ್ ಕೂಡ ಬಂದಿದೆ. ಇದು ಆಕ್ಚುಲಿ ಕಂಪ್ಲೀಟ್ ಆಗಿರುವಂತದ್ದು 10ನೇ ತಾರೀಕು ಫೆಬ್ರವರಿ. ನಾನು ಕಾರಣಾಂತರಗಳಿಂದ ನಿನ್ನೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಇವತ್ತು ಮಾಡ್ತಾ ಇರುವಂತದ್ದು. ಎಲ್ರಿಗೂ ಮೊದಲಿಗೆ ತುಂಬು ಹೃದಯದ ಧನ್ಯವಾದಗಳು. ಯಾರೆಲ್ಲ ನನಗೆ ಪ್ರೋತ್ಸಾಹ ಕೊಟ್ರಿ, ಫ್ರಮ್ ಡೇ 1 ಇಂದ ನನ್ನನ್ನು ಬೆನ್ನು ತಟ್ಟಿ ಈ ಒಂದು ಒಳ್ಳೆಯ ಮತ್ತೆ ಯುನೀಕ್ ಕೆಲಸಕ್ಕೆ ನನಗೆ ಸಪೋರ್ಟ್ ಮಾಡಿದ್ರಿ, ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಮುಖವಾಗಿ ಕೆಲವೊಂದನ್ನು ಹೆಸರುಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ನನಗೆ ಡೇ 1 ಇಂದ ನಾನು ಯಾವಾಗ ಈ ಒಂದು ಯೂಟ್ಯೂಬ್ ಅನ್ನ ಶುರು ಮಾಡಿದೆ, ಕಳೆದ ವರ್ಷ ನಾನು ಜೂನ್ ಇಂದ ನನ್ನ ಯೂಟ್ಯೂಬ್ ಅನ್ನ ಶುರು ಮಾಡಿರುವಂತದ್ದು ಈ ಒಂದು ಚಾನೆಲ್ ನಲ್ಲಿ. ಆಗ್ಲಿಂದನೂ ಕೂಡ ನನಗೆ ಬೆನ್ನು ತಟ್ಟಿ ಶಾಬಾಸ್ಗಿರಿ ಕೊಟ್ಟು ನನ್ನಲ್ಲಿರುವಂತಹ ಮಿಸ್ಟೇಕ್ಗಳನ್ನ ತಿದ್ದಿ ಬುದ್ಧಿ ಹೇಳುವಂತಹ ಹಿರಿಯರು, ನನ್ನ ಸ್ನೇಹಿತರು ಆಗಿರುವಂತಹ ಜಿಯಾವುಲ್ ಆಗಿರಬಹುದು, BR ಕಾಯಿನ್ಸ್ ಇನ್ಫೋ, ಕನ್ನಡ ಕಿಚನ್, ಹಾಗೆ ವೆಂಕಟೇಶ್, ನೇತ್ರ, ಮತ್ತೆ ಇನ್ನು ಹೇಳ್ಬೇಕಂದ್ರೆ ಇತ್ತೀಚೆಗೆ ಬಂದಿರುವಂತಹ ನನ್ನ ಮತ್ತೊಬ್ಬ ಸಹೃದಯಿ ಸಬ್ಸ್ಕ್ರೈಬರ್ಸ್ ಅಥವಾ ನನ್ನ ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿಯ ಮೆಂಬರ್ ಆಗಿರುವಂತಹ ಶ್ರೀನಿವಾಸ್ ಅವರಾಗಿರಬಹುದು, ಬೋರಯ್ಯ ಅವರಾಗಿರ್ಬೋದು, ಬಸವರಾಜ್ ಅವರಾಗಿರ್ಬೋದು, ಸುಮಿತ್ರಮ್ಮ ಅವರಾಗಿರ್ಬಹುದು. ಅದೇ ರೀತಿ ಇನ್ನೂ ಕೆಲವು ಹೆಸರುಗಳನ್ನ ಹೇಳಲೇಬೇಕು ನಾನು. ಚೇತನ್ ಪೂಜಾರಿ ಅಂತ ಒಬ್ಬರಿದ್ದಾರೆ, ಅವರು ಕೂಡ ನನಗೆ ಇತ್ತೀಚೆಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊದಲಿಂದ ಕೂಡ ಮಾಡ್ತಾ ಇದ್ರು ಅನ್ಸುತ್ತೆ, ನಾನು ಅಷ್ಟು ಐಡೆಂಟಿಫೈ ಮಾಡಿರಲಿಲ್ಲ, ಸಾರಿ ಬ್ರೋ. ಇತ್ತೀಚೆಗೆ ನಾನು ನಿಮ್ಮ ಕಮೆಂಟ್ಗಳನ್ನ ತಪ್ಪದೇ ಓದ್ತಾ ಇದ್ದೇನೆ. ಅದೇ ರೀತಿ ಇನ್ನೂ ಕೆಲವು ಹೆಸರುಗಳನ್ನ ನಾನು ಹೇಳಲೇಬೇಕು. ಮುನ್ನಾ ದೇವಾಡಿಗ ಅವರು, ಅರ್ಹತಾ ಉನ್ನೀಸ್ ಅವರು, ಮೊಹಮ್ಮದ್ ಯಾಸಿನ್ ಅವರಾಗಿರ್ಬೋದು, ರವಿ, ರೂಪ, ಮತ್ತೆ ಸುಬ್ರಹ್ಮಣ್ಯ ಭಟ್, ಮಲ್ಲಿಕಾರ್ಜುನ್ ಅಂತ ಅವರ ಐಡಿ ಇರುವಂತದ್ದು. ಅದನ್ನು ಹೊರತುಪಡಿಸಿ ಆನಂದ್ ಅಂತ ಒಬ್ಬರಿದ್ದಾರೆ, ಧನು ತನು ಅಂತ ಅವರು ಕೂಡ ಕಮೆಂಟ್ ಮಾಡ್ತಾರೆ, ಮೋನಪ್ಪ ಅವರು. ಅದಾದ್ಮೇಲೆ ನನಗ್ ಗೊತ್ತಿರೋ ಪ್ರಕಾರ ಕೆಲವೊಬ್ರು ಕಾಯಿನ್ ಕಲೆಕ್ಟರ್ಸ್ ಕೂಡ ಇದರಲ್ಲಿ ಇರುವಂತದ್ದು. ಐ ಥಿಂಕ್ ಜಿಯಾವುಲ್ ಅವರು ಕೂಡ ಒಬ್ಬ ಒಳ್ಳೆ ಕಾಯಿನ್ ಕಲೆಕ್ಟರ್, ಮಲ್ಲಿಕಾರ್ಜುನ್ ಅವರು ಕೂಡ ಒಳ್ಳೆ ಕಾಯಿನ್ ಕಲೆಕ್ಟರ್ ಅಂತ ಅನ್ಸುತ್ತೆ, ಯಾಕೆಂದ್ರೆ ಅವ್ರ ಹತ್ರ ತುಂಬಾ ರೇರ್ ನಾಣ್ಯಗಳಿದಾವಂತೆ. ಮತ್ತೆ ಅದನ್ನ ಹೊರತುಪಡಿಸಿದ್ರೆ ಸುಬ್ರಹ್ಮಣ್ಯ ಭಟ್ ಅವರು ಕೂಡ ಕಾಯಿನ್ ಕಲೆಕ್ಟರ್ ಅನ್ಸುತ್ತೆ, ಮೊಹಮ್ಮದ್ ಯಾಸಿನ್ ಇವರು ಕೂಡ ಕಾಯಿನ್ ಕಲೆಕ್ಟರ್ ಅನ್ಸುತ್ತೆ, ಯಾಕೆಂದ್ರೆ ಅವ್ರ ಹತ್ರ ಕೂಡ ಹಲವಾರು ಹಳೆಯ ನಾಣ್ಯಗಳಿರುವಂತದ್ದು. ಕಾಯಿನ್ ಕಲೆಕ್ಷನ್ ಮಾಡೋದಕ್ಕೆ ಕನ್ನಡ ಕಿಚನ್ ಅವರಿಗೆ ಮತ್ತೆ ಲೋಕೇಶ್ ಅವರಿಗೆ ತುಂಬಾ ಇಷ್ಟ ಅಂತೆ. ಮತ್ತೆ ಯತೀಶ್ ಅವರು ನನ್ನ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಕಮೆಂಟ್ ಮಾಡ್ತಾರೆ. ಸೊ ಧನ್ಯವಾದಗಳು ಯತೀಶ್ ಅವರೇ. ಮತ್ತೆ ನನ್ನ ಸ್ನೇಹಿತ ವೆಂಕಟೇಶ್, ಮತ್ತೆ ಮತ್ತೊಬ್ಬ ಸ್ನೇಹಿತ ಮಿತ್ರ ಅಂತ ಅವರ ಐಡಿ ಇರುವಂತದ್ದು, ಯೂಟ್ಯೂಬ್ ಐಡಿ. ಮತ್ತೆ ಅವರ ನಿಜವಾದ ಹೆಸರು ಚೇತನ್ ಅಂತ. ಅದನ್ನು ಹೊರತುಪಡಿಸಿದ್ರೆ ಅಶ್ವಥ್ ನಾರಾಯಣ ಅಂತ ಒಬ್ರು ಇರುವಂತದ್ದು, ಅವರ ಯೂಟ್ಯೂಬ್ ಐಡಿ ಅಶ್ವಥ್ ನಾರಾಯಣ ಅಂತ. ಅವರು ಕೂಡ ನನ್ನ ಹಲವಾರು ವಿಡಿಯೋಗಳಿಗೆ ಕಮೆಂಟ್ ಮಾಡಿರುವಂತದ್ದು. ಮತ್ತೆ ಮೋನಪ್ಪ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಇನ್ನೂ ಲಿಸ್ಟ್ ತುಂಬಾ ಉದ್ದ ಇರುವಂತದ್ದು, ಸದ್ಯಕ್ಕೆ ಇಷ್ಟೇ ನೆನಪಾಗ್ತಿರುವಂತದ್ದು. ಮತ್ತೆ ಇತ್ತೀಚೆಗೆ ಅರ್ಹತಾ ಉನ್ನೀಸ್ ಅವರು ಕೂಡ ಇರುವಂತದ್ದು. ಅವರು ಕೂಡ ನನ್ನ ಪ್ರತಿಯೊಂದು ವಿಡಿಯೋಗಳಿಗೆ ನೋಡಿ ಮೆಚ್ಕೊಂಡು ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಧನ್ಯವಾದಗಳು ಅರ್ಹತಾ ಉನ್ನೀಸ್ ಅವರೇ. ಮತ್ತೆ ಲೋಕೇಶ್ ಅವರು ಕೂಡ, ರೂಪ, ಲೋಕೇಶ್, ನಾಗೇಶ್, ಗಣೇಶ್. ಸೊ ಇಷ್ಟು ನೆನಪಾಗ್ತದೆ ತಕ್ಷಣಕ್ಕೆ. ಸೊ ಯಾರ್ದಾದ್ರೂ ಹೆಸರು ಮಿಸ್ ಆಗಿದ್ರೆ ದಯವಿಟ್ಟು ಬೇಜಾರಾಗೋದು ಬೇಡ. ಸೊ ನೀವೆಲ್ಲರೂ ನನ್ನ ಮನಸ್ಸಲ್ಲಿ ಇದ್ದೀರಾ. ಟಫ್ ಲಕ್, ಇಷ್ಟೇ ನೆನಪಾಗಿದ್ದು ತಕ್ಷಣಕ್ಕೆ ನೆನಪಿಸ್ಕೊಳೋದಕ್ಕೆ. ಸೊ ಯಾವುದನ್ನು ನಾನು ಹೋಗಿ ಓದ್ಕೊಂಡು ಬರ್ಕೊಂಡು ಮಾಡ್ತಲ್ಲ. ಎಷ್ಟು ನೆನಪಿದೆ ನನ್ನ ಸ್ಮೃತಿ ಪಟಲದಲ್ಲಿ ಅಷ್ಟನ್ನ ಮಾತ್ರ ನಾನು ಹೇಳ್ತಾ ಇರೋದಕ್ಕೆ ನಾನು ಟ್ರೈ ಮಾಡುವಂಥದ್ದು. ಸೊ ಈಗ ಮತ್ತೊಂದು ಪ್ರಮುಖವಾದ ವಿಷಯ ಏನಪ್ಪಾ ಅಂತಂದ್ರೆ, ಈ ಒಂದು ಸುಸಂದರ್ಭದಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಏನ್ ಕಂಪ್ಲೀಟ್ ಆಗಿದ್ದಾರೆ, ಈ ಒಂದು ಸುಸಂದರ್ಭದಲ್ಲಿ ಮತ್ತೊಂದು ಡಿಕ್ಲೇರ್ ಮಾಡ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ಕಾಯಿನ್ ಎಕ್ಸಿಬಿಷನ್ಗೆ ನಾನು ಏನ್ ಹೇಳಿದೆ, ಗಿವ್ ಅವೇ ಮಾಡ್ತಾ ಇದ್ದೀನಿ. 5 ಜನ ಅದೃಷ್ಟಶಾಲಿಗಳಿಗೆ ಗಿವ್ ಅವೇ ಇರುವಂತದ್ದು. ಸೊ ಈಗ ಆಲ್ರೆಡಿ 5 ಜನರ ಹೆಸರು ಫೈನಲ್ ಆಗಿರುವಂತದ್ದು. ನಾನು ಕಮೆಂಟ್ಗಳನ್ನೆಲ್ಲ ಓದಿದೆ, ಕುತ್ಕೊಂಡು ಕಂಪ್ಲೀಟ್ ಆಗಿ ಓದಿದೆ. ಸೊ ನನ್ನ 5 ಜನ ಲಿಸ್ಟ್ ಕಂಪ್ಲೀಟ್ ಆಗಿರುವಂತದ್ದು. ಅದು ನಾನು ಅತಿ ಶೀಘ್ರದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಮಾಡ್ತೀನಿ, ಯಾರು 5 ಜನ ಅದೃಷ್ಟಶಾಲಿಗಳು ಅಂತ. ಆ 5 ಜನರನ್ನ ಹೊರತುಪಡಿಸಿ ಮತ್ತೆ 5 ಜನರಿಗೆ ನಾನು ತಲಾ 20 ಹಳೆಯ ನಾಣ್ಯಗಳನ್ನ ಕೊಡ್ತಾ ಇರುವಂತದ್ದು. ಆ 5 ಜನ ಯಾರು ಅಂತ ನೀವು ಡಿಸೈಡ್ ಮಾಡಬಹುದು. ಯಾವ ರೀತಿ ಅಂತ ಅಂದ್ರೆ, ಈಗ ಬಂದಿರುವಂತಹ ಕಮೆಂಟ್ಗಳಿಗೆ ಹೋಗಿ ಹೆಚ್ಚೆಚ್ಚು ಯಾರ ಕಮೆಂಟ್ಗಳು ನಿಮಗೆ ಇಷ್ಟ ಆಗುತ್ತೆ ಸ್ನೇಹಿತರೆ, ಆ ಕಮೆಂಟ್ಗಳಿಗೆ ಲೈಕ್ ಮಾಡಿ ಮತ್ತು 5 ಜನನ್ನ ಸೆಲೆಕ್ಟ್ ಮಾಡ್ಕೊಂಡು ಟೋಟಲ್ 10 ಜನಕ್ಕೆ ಕೊಟ್ಬಿಡೋಣ. ಸೊ ಫಸ್ಟ್ 5 ಜನಕ್ಕೆ ಈ ಮುಂಚೆನೆ ನಾನು ಹೇಳಿದ್ದೆ ಅದೇ ಒಂದು ನಾಣ್ಯಗಳು ಸಿಗುವಂತದ್ದು. ಈ 5 ಜನಕ್ಕೆ ಈಗ ಸೆಕೆಂಡ್ ರನ್ನರ್ ಅಪ್ಸ್ ಅಂತ ಅನ್ಕೊಳ್ಳಿ, ಆ 5 ಜನಕ್ಕೆ
ನನ್ನಿಷ್ಟ ಬಂದಂತಹ ಫಾರಿನ್ ಕಾಯಿನ್ಗಳಾಗಿರ್ಬೋದು, ಇಂಡಿಯನ್ ಕಾಯಿನ್ಗಳಾಗಿರ್ಬೋದು ಅಥವಾ ಮಿಕ್ಸ್ ಆಗಿರ್ಬೋದು, ತಲಾ 20 ಕಾಯಿನ್ಗಳ ಹಳೆಯ ನಾಣ್ಯಗಳನ್ನು ನಾನು ಕೊಡ್ತಾ ಇದ್ದೇನೆ. ಸೊ ಆ 5 ಜನರನ್ನ ಸೆಲೆಕ್ಟ್ ಮಾಡುವಂತಹ ಅಧಿಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ ಕೊಡ್ತಾ ಇದ್ದೇನೆ. ಸೊ ಕಮೆಂಟ್ಗಳಲ್ಲಿ ಹೋಗಿ ಯಾವ ಕಮೆಂಟ್ಗೆ ಹೆಚ್ಚು ಲೈಕ್ ಬರುತ್ತಲ್ಲ ಆ 5 ಜನರನ್ನ ನಾನೇ ಸೆಲೆಕ್ಟ್ ಮಾಡ್ತೇನೆ, ಅದನ್ನ ಕೂಡ ನಾನು ಪ್ರಕಟಿಸ್ತೇನೆ. 10,000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದಕ್ಕೆ 10 ಜನಕ್ಕೆ ನಾನು ಸುಮಾರು ಫಸ್ಟ್ 5 ಜನಕ್ಕೆ 2,000 ರೂಪಾಯಿ ಬೆಲೆ ಬಾಳುವಷ್ಟು ನಾಣ್ಯಗಳನ್ನ ಕೊಟ್ರೆ, ಸೆಕೆಂಡ್ ರನ್ನರ್ ಅಪ್ಸ್ಗೆ ಅಂದ್ರೆ 5 ಜನಕ್ಕೆ ತಲಾ 1,000 ರೂಪಾಯಿ ಬೆಲೆ ಬಾಳುವಷ್ಟು ನಾಣ್ಯಗಳನ್ನ, ಹಳೆಯ ನಾಣ್ಯಗಳನ್ನ ನಾನು ಗಿವ್ ಅವೇ ಮಾಡ್ತೇನೆ. ಸೇಮ್ ಕಂಡೀಷನ್ಸ್ ಏನಪ್ಪಾ ಅಂದ್ರೆ ಆ ಒಂದು ವಿಡಿಯೋದನ್ನ ಹೋಗಿ ನೋಡಿ, ಮತ್ತೆ ಈ ವಿಡಿಯೋದ ಕೊನೆಯಲ್ಲಿ ನಾನು ಆ ಒಂದು ವಿಡಿಯೋನ ಬರುವಾಗ ಲಿಂಕ್ ಅನ್ನ ನಾನು ಪ್ಲೇ ಮಾಡ್ತೇನೆ ಒಂದು ಎಂಡ್ ಸ್ಕ್ರೀನ್ ಅಲ್ಲಿ. ಸೊ ಆಸಕ್ತರು ಹೋಗಿ ನೋಡಿ, ಕಮೆಂಟ್ ಮಾಡಿ, ಅಥವಾ ಇಷ್ಟ ಆಗುವಂತಹ ಕಮೆಂಟ್ಗಳಿಗೆ ಲೈಕ್ ಮಾಡಿ. ಸೊ ನೀವೇ ವಿಜೇತರನ್ನ ಆಯ್ಕೆ ಮಾಡಿ. ನಾನು 5 ಜನನ ಆಯ್ಕೆ ಮಾಡಿಟ್ಟಿದ್ದೇನೆ ಆಲ್ರೆಡಿ. ಲಿಸ್ಟ್ ಫೈನಲ್ ಆಗಿರುವಂತದ್ದು ಲಿಸ್ಟ್ ನನ್ನ ಕೈಯಲ್ಲೇ ಇದೆ. ಇದು 1 ಸೆಕೆಂಡ್, ಇಲ್ಲೇ ಇದೆ ನನ್ನ ಲಿಸ್ಟ್ ನೋಡಿ. ಲಿಸ್ಟ್ ಆಲ್ರೆಡಿ ಬರೆದಿಟ್ಕೊಂಡಿದ್ದೇನೆ. ನಾನು ಕಮೆಂಟ್ಗಳನ್ನ ಓದಿ ಸ್ಕ್ರೀನ್ಶಾಟ್ ತಕೊಂಡು ಚೀಟ್ ಮಾಡೋಗಿಲ್ಲ ಯಾರ್ಯಾರು ಅಂತ. ಸೊ ಅದು ನಾನು ತುಂಬ ಕರ್ಸಿವ್ ಹ್ಯಾಂಡ್ ಅಲ್ಲಿ ಯಾರಿಗೂ ಅರ್ಥ ಆಗದಿರೋ ಥರ ಬರ್ಕೊಂಡಿದ್ದೆ. ಸೊ ಲಿಸ್ಟ್ ರೆಡಿ ಆಗಿದೆ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದನೇ ನಾನು ಇಲ್ಲಿವರೆಗೂ ಬಂದಿರುವಂಥದ್ದು. ಮುಂದೆ ಇನ್ನೂ ತುಂಬಾ ದೊಡ್ಡ ಪ್ಲಾನ್ಗಳನ್ನ ಇಟ್ಕೊಂಡಿರುವಂಥದ್ದು, ಅಂದ್ರೆ ಯಾವುದೇ ರೀತಿಯ ನೆಗೆಟಿವ್ ಪ್ಲಾನಿಂಗ್ಸ್ ಅಲ್ಲ. ಸೊ ಈ ಕಾಯಿನ್ ವರ್ಲ್ಡ್ ಏನಿದೆ, ನ್ಯೂಮಿಸ್ಮ್ಯಾಟಿಕ್ ವರ್ಲ್ಡ್, ಅದರ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು ನನ್ನ ಮೊದಲ ಆದ್ಯತೆ. ಸಮಾಜದಲ್ಲಿ ನಡೆಸುವಂತಹ ಅಕ್ರಮಗಳನ್ನು ತಡೆಯೋದು ನನ್ನ ಮೊದಲ ಆದ್ಯತೆ. ಅದಾದ ಮೇಲೆ ನಾನು ಯೂಟ್ಯೂಬ್ ಅಲ್ಲಿ ನನ್ನ ವಿಡಿಯೋಗಳನ್ನ ಪೋಸ್ಟ್ ಮಾಡುವಂಥದ್ದು. ನೀವು ಅಬ್ಸರ್ವ್ ಮಾಡಿರಬಹುದು, ವಾರಕ್ಕೆ 1 ಅಥವಾ 2 ನಾನು ಜನರ ಜಾಗೃತಿ ವಿಡಿಯೋಗಳನ್ನ ನಾನು ಮಾಡ್ತಾ ಇರುವಂಥದ್ದು. ಜನರ ದಾರಿ ತಪ್ಪಿಸುವಂತಹವರ ಆ ಒಂದು ವರ್ಗ ಏನಿದೆ, ಆ ವರ್ಗದ ಕೆಂಗಣಿಗೆ ನಾನು ಗುರಿಯಾಗಿರುವಂಥದ್ದು. ನನಗೊಬ್ರು ಡೈರೆಕ್ಟ್ ಆಗಿ ಕೆಲವೊಬ್ರು ಕಮೆಂಟ್ಗಳಲ್ಲಿ ನನಗೆ ಥ್ರೆಟ್ ಮಾಡ್ತಾ ಇದ್ದಾರೆ, ಈ ತರ ವಿಡಿಯೋಗಳನ್ನ ಮಾಡ್ಬೇಡ, ಫೇಕ್ ವಿಡಿಯೋ ಇದೆಲ್ಲ, ನಿಲ್ಸು ಅಂತ. ಸೊ ಯಾರಿಗೂ ಕೇರ್ ಮಾಡೋದಿಲ್ಲ, ಐ ಡೋಂಟ್ ಕೇರ್. ಜನರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡುವಂಥದ್ದು ಒಬ್ಬ ಒಳ್ಳೆಯ ಕಾಯಿನ್ ಕಲೆಕ್ಟರ್ನ ಕೆಲಸ. ಅದನ್ನ ನಾನು ಮುಂದುವರಿಸ್ತೇನೆ. ನಿಮ್ಮ ಬೆಂಬಲ ಪ್ರೋತ್ಸಾಹ ಹೀಗೆ ಇರಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು.